ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ಅದೇನ್ರಿ ಬಿದರೊಳಗ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಐತಿ. ಈ ಒಂದು ದೇವಸ್ಥಾನದ ಭಾಳ ವಿಶೇಷತೆ ಅಂದ್ರು ನೀರೊಳಗೈತಿ. ನೀರೊಳಗಿಂದ ಹಿಂಗೆ ಹೋಗ್ಬೇಕು ಅನ್ನೋಂಥದ್ದು ಹೇಳ್ಯಾರ. ಫಸ್ಟ್ ಟೈಮ್ ನಾ ಬಿದರಿಗೆ ಬಂದೀನಿ. ಅದೇ ಥರ ಮತ್ತು ಇಲ್ಲಿ ಮಠ ಬಂದೀನಂದ್ರೆ ಇಂಥ ಒಂದು ಚಲೋ ದೇವಸ್ಥಾನಕ್ಕೆ ಬರಲಿಲ್ಲ ಅಂದ್ರೆ ತಪ್ಪಾಕೈತಿ. ಅದಕ್ಕೆ ನಾನು ನಮ್ಮ ದೋಸ್ತ್ ಬಂದೀವಿ, ಒಂದು ಬೇರೆ ಕೆಲಸಕ್ಕೆ ಬಂದಿದ್ವಿ. ಸಂದೀಪ್ ಅಂತೇಳಿ ನನ್ನ ದೋಸ್ತ. ಈಗ ಒಳಗೆ ಹೊಂಟೇವ್ರಿ ದೇವಸ್ಥಾನಕ್ಕೆ. ಭಾಳ ಒಂದು ಕ್ಯೂರಿಯಾಸಿಟಿಯಿಂದ ಹೊಂಟೀನಿ. ನೀರೊಳಗಿಂದ ಹೋಗ್ಬೇಕು, ಭಾಳ ಹಳೆಯ ದೇವಸ್ಥಾನ ಅಂತ ಹೇಳ್ಯಾರ. ಇದ್ರದ್ದು ಇತಿಹಾಸ ನನಗೆ ಗೊತ್ತಿಲ್ಲ. ಇಲ್ಲಿ ಕಾಯಿ, ಈ ಊಟದ ಸಾಮಾನು, ಮೊಬೈಲು ಏನೂ ಅಲಾವ್ ಇಲ್ಲ ಅಂತ ಹೇಳ್ಯಾರ. ಬಟ್ ಇದು ವಾಟರ್ ಪ್ರೂಫ್ ಇರೋದ್ರಿಂದ ನಾನು ಫೋನ್ ತೊಗೊಂಡು ಹೊಂಟೀನಿ ರೀ. ಇಲ್ಲಿಂದ ಈಗ ಒಳಗಡೆ ಹೊಂಟೀನಿ. ಈ ಥರದ್ದು ದೇವಸ್ಥಾನ ನಮ್ಮ ಕರ್ನಾಟಕದಾಗ ಅದ ಅಂದ್ರೆ ನಮಗೆ ಭಾಳ ಖುಷಿ ಅನಿಸುತ್ತೆ. ನಾವು ಈ ಥರದ್ದು ದೇವಸ್ಥಾನ ನೋಡಿಲ್ಲ. ನಿಮಗೆ ಈ ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ, ನಾನು ಇದ್ರ ಬಗ್ಗೆ ತಿಳ್ಕೊತೀನಿ. ಒಳಗಡೆ ಹೊಂಟೇವ್ರಿ. ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನ. ಫಸ್ಟ್ ಬಲಗಾಲ ಇಟ್ಬಿಡೋನು. ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಹೆಂಗ್ ಬರೋದು, ಇಡೀ ಕುಟುಂಬ ಸಮೇತ ಬರ್ಲಾತಾರ ದೇವ್ರ ದರ್ಶನಕ್ಕೆ. ಭಾಳ ಅಂದ್ರೆ ಭಾಳ ವಿಶೇಷ ಒಂದು ದೇವಸ್ಥಾನ ಐತಿದು. ಪ್ರತಿಯೊಬ್ಬರು ಇಲ್ಲಿ ಬರ್ಲೇಬೇಕು. ನೋಡ್ರಿ, ಎಲ್ಲ ಆಕ್ಸಿಜನ್ ವ್ಯವಸ್ಥೆ ಐತಿ ಇಲ್ಲಿ ಒಳಗಡೆ ಎಲ್ಲ. ಗೋವಿಂದ ಗೋವಿಂದ. ಭಾಳ ಅಂದ್ರೆ ಭಾಳ ವಿಶೇಷ ದೇವಸ್ಥಾನಕ್ಕೆ ಬಂದೀನಿ ಇವತ್ತು ನಾನು. ಭಾಳ ಖುಷಿ ಅನ್ಸಾತತ್ ನನಗೆ. ಈ ಒಂದು ದೇವಸ್ಥಾನದ ಇಲ್ಲಿ ನೀರು ಹೆಂಗೆ ಬರ್ತಾವ ಈ ಗುಹೆ ಒಳಗೆ ಏನೋ ನಮಗೆ ಗೊತ್ತಿಲ್ಲ. ಆದ್ರೆ ಇಂಥ ಒಂದು ದೇವಸ್ಥಾನ ಐತಿ ಬಿದರದಾಗ ಅನ್ನೋಂಥದ್ದು ಭಾಳ ನಮ್ಗೆ ಖುಷಿ ಅನ್ನಿಸ್ತ. ಫಸ್ಟ್ ಟೈಮ್ ಬಿದರಕ್ಕೆ ಬಂದು ಇಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದಕ್ಕೂ ನನಗೆ ಭಾಳ ಖುಷಿ ಕೊಡ್ತ. ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಇವುಗಳು ಎಲ್ಲಾರು ಬರ್ಲಾತಾರ ಇಲ್ಲಿ. ನೀವು ಹಿಂದ್ಗಡೆ ನೋಡತ್ತೀರಿ. ಯಾವ್ರು? ಗೆಚ್ಚಿಗಿಲಿ ಬಾಗಲಕೋಟೆ ಹುಲಿ ಬಂದಿತ್ತಿಲ್ಲಿ. ಬಹಳಷ್ಟು ಒಳಗಡೆ ಐತಿದ್ದೇನ ಹೊಂಟಿವಿ. ಗೋವಿಂದ ಗೋವಿಂದ. ದೇವ್ರ ಗುಡಿ ಬಂತ್ರಿ. ಈಗ ಹೊಂಟಿನ ಒಳಗಡೆ ನೋಡ್ರಿ, ಎಲ್ಲ ಆಕ್ಸಿಜನ್ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಲೈಟ್ ಗಿಟ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಗುಡಿ ಬಂತ್ರಿ. ಈಗ ಅಲ್ಲಿ ಫೋಟೋ ವಿಡಿಯೋ ಅಲೌಡ್ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ನಾವು ಮಾಡೋ ತಪ್ಪಕೈತಿ. ಆಕ್ಸಿಜನ್ ನೋಡ್ರಿ ಬರಾತದೆ. ಗಾಳಿ ವ್ಯವಸ್ಥೆ ಮಾಡ್ಯಾರ. ಒಟ್ಟು ಅವ್ರು ಈ ಕಡೆ ಒಳಗೆ ಗಾಳಿ ಬರಲಿ ಅಂತೇಳಿ. ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಕರ್ಕೊಂಡ್ ಬಂದಾರೆ ಇಲ್ಲಿ. ಈಗ ಒಳಗ ದೇವ್ರ ದರ್ಶನ ಆಯ್ತು. ಅಲ್ಲಿ ಒಳಗ ಒಂದು ಸಣ್ಣ ಗುಹೆ ಐತಿ. ಅದ್ರ ಒಳಗ ದೇವ್ರ ಐತ್ರಿ. ಅಲ್ಲಿ ದೇವ್ರ ನಮಸ್ಕಾರ ಮಾಡಿದ್ವಿ. ದೇವ್ರ ದರ್ಶನ ಆತ್ರಿ. ಭಾಳ ಚಲೋ ಅನ್ಸ. ನೋಡ್ರಿ, ಹೊಸದಾಗಿ ಮದುವೆ ಆಗಿ ಬಂದವರು ಅದೇ ದೇವ್ರ ದರ್ಶನಕ್ಕೆ ಬಂದಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳಗೆ ದೇವ್ರ ದರ್ಶನ ಆದಮೇಲೆ ಮತ್ತು ಹೊರಗೆ ಒಂದು ಸತಿ ದೇವ್ರ ದರ್ಶನ ಆಕೈತ್ರಿ. ಪ್ರಸಾದ ಕೊಟ್ಟರಿ. ಪ್ರಸಾದ ತೊಗೊಳತ್ತೀನಿ ರೀ.
ಶ್ರೀ ಕ್ಷೇತ್ರ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ ಬಿದರ. ಇವತ್ತು ನಾನು ಬಿದರ್ಕ್ಕೆ ಬಂದಿದ್ದೆ. ನಮ್ಮ ಆತ್ಮೀಯರಂದರು ಬರ್ರಿ ಒಂದು ದೇವಸ್ಥಾನ ನೋಡಾತಿರಂತ, ದೇವ್ರ ದರ್ಶನ ತೊಗೊಳತ್ತಿರಂತ, ಭಾಳ ವಿಶೇಷ ದೇವಸ್ಥಾನ ಐತಂತಂದರು. ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಂದಿನ್ರಿ ಇವತ್ತು. ಭಾಳ ನನಗೆ ವೈಯಕ್ತಿಕ ಖುಷಿ ಕೊಡ್ತು. ಸಾಕಷ್ಟು ಭಕ್ತರು ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ. ನೋಡ್ರಿ, ನಾರ್ಮಲಾಗಿ ದೇವಸ್ಥಾನದ ದರ್ಶನ ಹೆಂಗಿರ್ತೈತಿ, ನಾವು ಹೊರಗಡೆ ಎಲ್ಲ ನಮ್ಮ ಪಾದರಕ್ಷಣೆ ಬಿಟ್ಟು ಹಿಂಗೆ ಪಾಳೆ ಹಚ್ಚಿ ನಾವು ದೇವ್ರ ದರ್ಶನ ತೊಗೋತೀವಿ, ಬರ್ತೀವಿ. ಬಟ್ ಇಲ್ಲಿ ಸ್ವಲ್ಪ ವಿಶೇಷ ಐತ್ರಿ. ನಾರ್ಮಲಾಗಿ ನಾವೆಲ್ಲ ನಮ್ಮ ಪಾದರಕ್ಷೆ ಹೊರಗೆ ಬಿಟ್ಟು ಒಳಗಡೆ ಹೋಗ್ತೀವಿ. ಫಸ್ಟ್ ಒಂದು ದೇವ್ರ ದರ್ಶನ ಆಗ್ತೈತಿ, ಆಮೇಲೆ ಒಂದು ಗುಹೆ ಐತಿ, ಗುಹೆ ಒಳಗಿಂದ ನಾವು ಹೋಗ್ತೀವಿ. ಗುಹೆದಾಗ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಗುಹೆ ಒಳಗೆ ನೀರು ಇರ್ತೈತಿ. ಆ ನೀರೊಳಗೆ ನಮ್ಮ ಎದಿ ಮಠ, ಸೊಂಟದ ಮಠ ನೀರು ಇರ್ತೈತಿ. ನೀರು ಒಳಗಿಂದ ನಾವು ಹೋಗೋದು, ಅಲ್ಲಿ ಒಳಗಡೆ ದೇವ್ರ ದರ್ಶನ ತೊಗೊಂಡು ಮತ್ತೆ ನೀರು ಒಳಗಿಂದ ನಾವು ಹೊರಗಡೆ ಬರ್ತೀವಿ. ಎಲ್ಲ ಫ್ಯಾಮ್ಲಿ ಎಲ್ಲ ಬಂದಿರ್ತೈತಿ, ಕುಟುಂಬ ಸಮೇತ, ಸಣ್ಣ ಸಣ್ಣ ಹುಡುಗರು, ವಯಸ್ಸಾದವರು ಎಲ್ಲರನ್ನ ಕರ್ಕೊಂಡು ಬರ್ತಾರೆ ಈ ಒಂದು ದೇವ್ರ ದರ್ಶನ ತೊಗೊಳಕ್ಕೆ. ನಮ್ಮ ಕರ್ನಾಟಕದಾಗ ಈ ಥರದ್ದೊಂದು ದೇವಸ್ಥಾನ ಐತಿ, ಅದು ನಮ್ಮ ಭಾಗ ಬಿದರ್ದಾಗ ಈ ಥರದ್ದೊಂದು ದೇವಸ್ಥಾನ ಐತಿ. ನನಗೆ ಈ ದೇವಸ್ಥಾನದ ಬಗ್ಗೆ ಏನು ಮಾಹಿತಿ ನನಗೆ ಗೊತ್ತಿಲ್ಲ ರೀ. ಅದಕ್ಕೆ ನಾನು ಫಸ್ಟ್ ಟೈಮ್ ಬಿದರ್ಕ್ಕೆ ಬಂದಿದ್ದೆ. ಅಂತಂದ್ರೆ ಫಸ್ಟ್ ಟೈಮ್ ಈ ಒಂದು ದೇವಸ್ಥಾನಕ್ಕೆ ಬಂದು ನನಗೆ ವೈಯಕ್ತಿಕ ಭಾಳ ಖುಷಿ ಕೊಡ್ತು. ನಮ್ಮ ಒಬ್ಬರು ಆತ್ಮೀಯರು ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಇತಿಹಾಸವನ್ನು ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ. ನಿಮಗೆ ಇದು ಇನ್ನೂ ಏನಾರ ಹೆಚ್ಚಿಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಾಗಿ ತಿಳಿಸ್ರಿ. ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿರಿ, ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸಾಗಿ ತಿಳಿಸ್ರಿ. ನಾನು ಇವತ್ತು ಬಂದಿದ್ದು ನನಗೂ ವೈಯಕ್ತಿಕ ಭಾಳ ಖುಷಿ ಕೊಟ್ಟೈತಿ. ಈ ವಿಡಿಯೋ ಯಾರ್ಯಾರು ನೋಡತ್ತೀರಿ, ನಾನೆಲ್ಲ ದೊಡ್ಡ ಮಂದಿ ಅವರ ಆರೋಗ್ಯ, ಅವ್ರ ಕುಟುಂಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ರೀ. ಇವತ್ತು ನನಗೂ ಬಂದಿದ್ದಕ್ಕೆ ವೈಯಕ್ತಿಕ ಭಾಳ ಖುಷಿ ಕೊಟ್ಟೈತಿ. ನಮಸ್ಕಾರ. ಈಗ ಇಲ್ಲೊಬ್ರು ನಮ್ಮ ಆತ್ಮೀಯರು ಸರ್ ಅದಾರ, ಅವರು ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ಹೇಳ್ತಾರ. ಸರ್, ನೀವು ಸುಮ್ಮನೆ ಹೇಳ್ಕೊತವ್ರಿ ಸರ್. ಹೇಳಿ. ಬೀದರ್ ನಗರದ ಹೊರವಲಯದಲ್ಲಿರುವಂಥ ಈ ಒಂದು ಏನೊಂದು ಜರ್ನಿ ನರಸಿಂಹಸ್ವಾಮಿ ಐತಿಹಾಸಿಕ ದೇಗುಲ ಏನಿದೆ, ಈ ದೇಗುಲದ ಭಾಳಷ್ಟು ಏನಂತಂದರೆ ಇತಿಹಾಸ ಹೊಂದಿರುವಂಥ ದೇಗುಲ ಇದು. ಭಾಳಷ್ಟು ಪುರಾತನವಾದಂಥ ದೇಗುಲ ಇದಾಗಿದೆ ಅಂತ ಹೇಳ್ಬೋದು. ಏನೊಂದು ಹಿಂದೆ ಒಂದು ಕಾಲದಲ್ಲಿ ಏನಂತಂದ್ರೆ ಜರಾಸುರ ಅಂಥೇಳಿ ಇಲ್ಲೊಬ್ಬ ರಾಕ್ಷಸ ಇದ್ದ. ಆ ಜರಾಸುರ ಏನಂತಂದರೆ ಸಾಕಷ್ಟು ಈ ಮುಗ್ಧ ಜನರ ಮೇಲೆಲ್ಲ ಅತ್ಯಾಚಾರ ಮಾಡೋದು, ಅನ್ಯಾಯ ಮಾಡೋದು, ಹಿಂಗೆ ಕೊಲೆ, ದರೋಡೆ ಭಾಳಷ್ಟು ಒಂದು ಹೆಚ್ಚಾಗಿತ್ತು. ಇದನ್ನು ಏನಂತಂದರೆ ಗೊತ್ತಾಗಿ ಏನಂತಂದ್ರೆ ನರಸಿಂಹಸ್ವಾಮಿ ಏನಂತಂದ್ರೆ ಅವರೇ ಏನಂತಂದ್ರೆ ಇಲ್ಲಿ ಜನ್ಮ ತಾಳಿ ಆ ಜರಾಸುರನ ಏನಂತಂದರೆ ಸಂಹಾರ ಮಾಡ್ತಾರೆ. ಸಂಹಾರ ಬಳಿಕ ಏನಂತಂದರೆ ಜರಾಸುರನಿಗೆ ಒಂದು ವರ ಇರುತ್ತೆ. ಅವನೇನಂತಂದರೆ ಅವನ ಇಚ್ಛಾ ಪ್ರಕಾರ ಏನಂತಂದ್ರೆ ಪ್ರಾಣ ಬಿಡಬೇಕು ಅಂತೇಳಿ ಅವನಿಗೊಂದು ವರ ಇರ್ತದೆ. ಹೀಗಾಗಿ ನರಸಿಂಹಸ್ವಾಮಿ ಏನಂತಂದ್ರೆ ಅವನ ಭಾಳಷ್ಟು ಏನಂತಂದ್ರೆ ಟೋಟಲಿ ಆ ಒಂದು ಯುದ್ಧದಾಗ ಏನಂತಂದ್ರೆ ಜರಾಸುರ ಭಾಳಷ್ಟು ಗಾಯಗೊಂಡಿರ್ತಾನೆ. ಟೋಟಲಿ ಕೈ ಕಾಲೆಲ್ಲ ಫುಲ್ ಏನಂತಂದ್ರೆ ಡ್ಯಾಮೇಜ್ ಆಗಿಬಿಡ್ತವೆ. ಅವಾಗ ಏನಂತಂದ್ರೆ ಕೊನೆಗೆ ಅವನೇನಂತಂದ್ರೆ ಒಂದು ಮನವಿ ಕೇಳ್ಕೊತಾನೆ, ಏನು ನರಸಿಂಹಸ್ವಾಮಿಗೆ, ನಾನು ನಿಮ್ಮ ಕಾಲಲ್ಲೇ ಇರ್ತೀನಿ, ಫಸ್ಟ್ ನನ್ನ ಪೂಜೆ ಆಗಬೇಕು, ಆಮೇಲೆ ನಿಮ್ಮ ಪೂಜೆ ಆಗಬೇಕು ಅಂತೇಳಿ ಹಿಂಗೊಂದು ವರ ಕೇಳ್ಕೊತಾನೆ. ಅವಾಗ ನರಸಿಂಹಸ್ವಾಮಿ, ನೀ ಪ್ರಾಣ ಬಿಡೋದಾದ್ರೆ ಆಯಿತು, ನಿಂದೇ ಫಸ್ಟು ಪೂಜೆ ಆಗಲಿ, ಆಮೇಲೆ ನಂದಾಗಲಿ ಅಂತಂದಾಗ ಅವನು ಕಾಲಿನಲ್ಲಿ ಪ್ರಾಣ ಬಿಡ್ತಾನೆ. ಅದಕ್ಕೆ ಏನಂತಂದ್ರೆ ನರಸಿಂಹಸ್ವಾಮಿ ಕಾಲಿನಿಂದ ಏನಂತಂದ್ರೆ ನೀರು ಹರಿತಾವ. ಫಸ್ಟಿಗೆ ಏನಂತಂದ್ರೆ ಈ ಜರಾಸುರ ಅಂದರೆ ನೀರು, ಮೊದಲು ನೀರಿನ ಪೂಜೆ ಆಗ್ತದೆ. ಆಮೇಲೆ ಸ್ವಾಮಿಗಳದು ಏನೊಂದು ನರಸಿಂಹಸ್ವಾಮಿ ಗುಹೆ ಒಳಗಡೆ ಹೋಗ್ತೀವಲ್ಲ ಸರ್, ಅದು ಯಾವ ದೇವ್ರು ಸರ್? ನರಸಿಂಹಸ್ವಾಮಿ ದೇವರು. ಅವ್ರ ಕಾಲ ಕೆಳಗಡೆ ಏನಂತಂದ್ರೆ ಈ ಜರಾಸುರ ಇದ್ದಾನೆ, ಅಲ್ಲಿಂದ ಏನಂತ ನೀರು ಬರ್ತವೆ. ನೀರ್ನಾಗಿಂದೆ ಹೋಗಿ ಅಂದ್ರೆ ಫಸ್ಟ್ ಪೂಜೆ ರಾಕ್ಷಸ ಏನಿರ್ತಾನೆ ಅವನಿಗೆ ಏನಂತ ಪೂಜೆ ಸಲ್ಲಿಸಿದಂಗೆ ಆಗ್ತದೆ. ಆಮೇಲೆ ಏನಂತ ನರಸಿಂಹಸ್ವಾಮಿ ದರ್ಶನ ಕೊಡ್ತಾರೆ. ಒಂದು ಉಗ್ರ ರೂಪ ತಾಳಿದ್ರು ಇಲ್ಲಿ. ಆ ಉಗ್ರ ಏನಂತಂದ್ರೆ ಒಂದು ಒಳಗಡೆ ನೀವು ಹೋಗಿದ್ರಲ್ಲ, ಒಳಗಡೆ ಏನಂತಂದ್ರೆ ಗುಹೆ ಒಳಗಡೆ ಎಷ್ಟೊಂದು ಭಯಾನಕದಂತ, ಎಷ್ಟು ಖತರ್ನಾಕ್ ಉಗ್ರನ ಒಂದು ಸ್ವರೂಪ ರೀತಿಯಲ್ಲಿ ನರಸಿಂಹಸ್ವಾಮಿ ಮೂರ್ತಿ ಇದೆ. ಅದು ಏನಂತಂದ್ರೆ ಇಲ್ಲಿ ಅವಾಗಿನಿಂದ ಏನಂತಂದರೆ ನರಸಿಂಹಸ್ವಾಮಿ ದೇವರ ಪೂಜೆ ನಡೀತದೆ. ಇಲ್ಲಿ ಏನಂತಂದರೆ ಬೀದರ್ ಅಷ್ಟೇ ಅಲ್ಲ, ಸ್ಪೆಷಲಿ ಏನಂತಂದರೆ ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಏನಂತಂದರೆ, ಮತ್ತು ಒಬ್ಬರೇ ಅಂತಲ್ಲ, ಹಿಂದೂ ಅಂತ ಅಷ್ಟೇ ಅಲ್ಲ, ಮುಸ್ಲಿಮ್ಸ್ ಬರ್ತಾರೆ, ಬೇರೆ ಬೇರೆ ಧರ್ಮ ಜಾತಿಯವರು ಏನಂತಂದರೆ ಇಲ್ಲಿ ಬಂದೇನಂತಂದ್ರೆ ತಮ್ಮ ಬೇಡಿಕೆಗಳನ್ನು ದೇವರ ಎದುರು ಕೇಳ್ಕೊಂಡು ಏನಂತಂದರೆ ಪುನೀತ್ ಆಗ್ತಾರೆ ಅಂತ ಹೇಳ್ಬೋದು. ಧನ್ಯವಾದ ಸರ್, ಧನ್ಯವಾದ. ಭಾಳ ಖುಷಿ ಆಯ್ತು ಸರ್ ನಿಮ್ದೆಲ್ಲ ಇದು ಒಂದು ಮಾಹಿತಿ ಕೇಳಿ.